ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 6,000 ರೂಪಾಯಿ ಹಣ ಜಮೆ ಆಗ್ತಾ ಇದ್ರೆ ಮತ್ತೊಂದು ಕಡೆಗೆ ಇನ್ ಮುಂದೆ 2,000 ರೂಪಾಯಿ ಬರಲ್ಲ, ಕೇವಲ 1,800 ರೂಪಾಯಿ ಬರುತ್ತಂತೆ. ಹಾಗಾದ್ರೆ 200 ರೂಪಾಯಿ ಹಣ ಎಲ್ಲಿ ಹೋಗುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೆ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಒಟ್ಟು 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮಗೆ ಬಂದಿದೆ. ಇವತ್ತಿನ ಈ 3 ಸುದ್ದಿ ನೀವು ಕೇಳಲೇಬೇಕು, ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೆ ನಾಳೆಯಿಂದಲೇ ಹೋಟೆಲ್ಗಳು ಬಂದ್ ಆಗುತ್ತಾ ವೀಕ್ಷಕರೇ? ಯುದ್ಧಗಳು ಪ್ರಾರಂಭವಾದ ನಂತರ ಕಚ್ಚಾ ತೈಲಕ್ಕೆ ಭಾರಿ ಡಿಮಾಂಡ್ ಬರ್ತಾ ಇತ್ತು. ಈಗ ಗ್ಯಾಸ್ ಸಿಲಿಂಡರ್ ಅಭಾವ ಕೂಡ ಶುರುವಾಗಿದೆ. ಹೀಗಾಗಿ ಸರ್ಕಾರ ಗ್ಯಾಸ್ ಪೂರೈಕೆ ಮಾಡದಿದ್ರೆ ಹೋಟೆಲ್ ಬಂದ್ ಮಾಡ್ತೀವಿ ಅಂತ ಹೋಟೆಲ್ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರು, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ಭಾರಿ ಒಂದು ಯುದ್ಧಗಳು ಪ್ರಾರಂಭವಾಗಿದೆ. ಪೆಟ್ರೋಲ್ ಡೀಸೆಲ್ ಅಭಾವವು ಕೂಡ ಶುರುವಾಗುತ್ತಾ ಅಂತ ಈಗಾಗಲೇ ಒಂದು ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಹೌದು, ಇರಾನ್ ನಲ್ಲಿ ಈಗಾಗಲೇ ತುಂಬಾ ರೀತಿ ಒಂದು ದಾಳಿಗಳನ್ನ ಮಾಡಲಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ಬಂಗಾರ ಬೆಳ್ಳಿ ದರ ಬಗ್ಗೆ ಹೇಳೋದಾದ್ರೆ ಏರಿಕೆ ಆಗೋದ್ ಬಿಟ್ಟು ಇಳಿಕೆ ಆಗ್ತಾ ಇದೆ. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಏನ್ ನೋಡಿದ್ರು ಎಲ್ಲ ಏರಿಕೆ ಆಗ್ತಾ ಇದೆ. ಆದ್ರೆ ಬಂಗಾರ ಬೆಳ್ಳಿ ಖರೀದಿ ಮಾಡೋರ್ಗ್ ಮಾತ್ರ ಸಿಹಿ ಸುದ್ದಿ, ಬಂಗಾರ ಬೆಳ್ಳಿ ದರ ಇಳಿಕೆ ಆಗ್ತಾ ಇರೋದು ಆಶ್ಚರ್ಯಕರ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಎಷ್ಟು ಇಳಿಕೆ ಆಗಿದೆ, ಬಂಗಾರ ಬೆಳ್ಳಿ ಖರೀದಿ ಮಾಡಲು ಇದು ಸರಿ ಸಮಯವಾ? ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ರೇಷನ್ ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಅನ್ನ ಹೇಗೆ ವಿತರಣೆ ಮಾಡ್ತಾರೆ ಮತ್ತು ಯಾವ BPL ಕಾರ್ಡ್ ಇದ್ದವರಿಗೆ ದಂಡಾಸ್ತ್ರವನ್ನ ಅಂದ್ರೆ ದಂಡ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ, ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಒಂದೊಂದಾಗಿ ಪ್ರತಿಯೊಂದನ್ನು ಕೂಡ ಹೇಳ್ತೇವೆ. ಸೊ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ಹೊಂದಿದ್ರೆ, ಬಂಗಾರ ಪ್ರಿಯರಾಗಿದ್ರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇಂದ ನಮಗೆ ಇದೇ ರೀತಿ ಒಂದು ಸಪೋರ್ಟ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ 26ನೇ ಕಂತು ಹಣ ನಿಮಗೆ ಬಂದಿದೆಯಾ, ಎಸ್ ಆರ್ ನೋ, ಈ 2 ಅಕ್ಷರ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಅದನ್ನ ಓದ್ಬಿಟ್ಟು ನಾವು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೇವೆ. ಹಾಗೆ ನೆನಪಿರಲಿ, ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಇದರಿಂದ ತುಂಬಾ ಜನರಿಗೆ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ, ಯಾವ ಊರಿಗೆ ಜಮೆ ಆಗಿದೆ, ಯಾವ ಊರಿಗೆ ಹಣ ಜಮೆ ಆಗಿಲ್ಲ ಅಂತ. ಮೊದಲಿಗೆ ಗೃಹಲಕ್ಷ್ಮಿಯಿಂದ ಯೋಜನೆ ಶುರು ಮಾಡೋಣ. ಯೋಜನೆ ಒಂದು ಹಣ 26ನೇ ಕಂತು ಹಣ ಈಗಾಗಲೇ ಎಲ್ಲ ಒಂದು ಅಕೌಂಟ್ಗೆ ಜಮೆ ಮಾಡಲಾಗಿತ್ತು. ಈಗ 27ನೇ ಕಂತು ಹಣ ಕೂಡ ರಿಲೀಸ್ ಆಗಿತ್ತು ವೀಕ್ಷಕರೇ. ಇನ್ನು ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ವಾ? ಹಾಗಾದ್ರೆ ನೋ ಅಂತ ಕಮೆಂಟ್ ಮಾಡಿ, ಮತ್ತೆ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಎದಕ್ಕಂದ್ರೆ 27ನೇ ಕಂತು ಹಣ ಈಗಾಗಲೇ ರಿಲೀಸ್ ಆಗಿದೆ ವೀಕ್ಷಕರೇ. ಸರ್ಕಾರದ ಖಜಾನೆಯಿಂದ ಹಣ ಬಿಡುಗಡೆಯಾಗಿದೆ. 27ನೇ ಕಂತು ಹಣ DBT ಮೂಲಕ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಜಿಲ್ಲಾ ಪಂಚಾಯತ್ ನಲ್ಲಿರೋರಿಗೆ ಈಗಾಗಲೇ ಜಮೆ ಆಗಿದೆ ವೀಕ್ಷಕರೇ. ಇನ್ನು ತಾಲೂಕ್ ಪಂಚಾಯತ್ ನಲ್ಲಿರೋ ಗೃಹಲಕ್ಷ್ಮಿಯರಿಗೆ ಜಮೆ ಆಗೋದಕ್ಕೆ ಈಗ ಶುರುವಾಗಿದೆ. ಹಾಗಾದ್ರೆ ಬೆಂಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಹಾವೇರಿ, ಹಾಸನ, ಕೊಡಗು, ಮತ್ತೆ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇನ್ನು ಬೆಳಗಾವಿ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗದಗ, ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಮಾನ್ವಿ, ಸಿನ್ನೂರು, ಗಂಗಾವತಿ, ಇನ್ನು ಕೊಪ್ಪಳ, ದಾವಣಗೆರೆ, ಚಿತ್ರದುರ್ಗ, ಈ ಭಾಗದಲ್ಲೂ ಕೂಡ ನಮಗೆ ಕಮೆಂಟ್ ಬಂದಿದೆ, ಹಣ ಬಂದಿದೆ ಅಂತ. ಸೊ ವೀಕ್ಷಕರೇ, ನೀವು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಹಣ ಬಂತು ಇಲ್ಲೋ ಬೇಗನೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನಾವು ನಿಮಗೆ ಹೇಳೋದಾದ್ರೆ 27ನೇ ಕಂತು ಹಣ ರಿಲೀಸ್ ಆಗಿದೆ ವೀಕ್ಷಕರೇ. ಈ ಅಕೌಂಟ್ಗೆ ನಿಮ್ಮ ಹಣ ಬರಬೇಕಂದ್ರೆ ಬರೋಬ್ಬರಿ 14 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ಇನ್ನು 13 ಅಥವಾ 14ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ಹಣ ಬಂದಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಡಿ, ಚಿಂತೆ ಮಾಡಲೇಬೇಡಿ. ಅದಕ್ಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದೇ ಬರುತ್ತೆ. ಈ ಬಾರಿ ಬಜೆಟ್ ನಲ್ಲಿ ಗೃಹಲಕ್ಷ್ಮಿಯರಿಗೆ ಸಿಂಹ ಪಾಲು ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಈ ವರ್ಷ ಪೂರ್ತಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಬಂದೇ ಬರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲದೆ. ಅದಕ್ಕಂದ್ರೆ 28,608 ಕೋಟಿ ರೂಪಾಯಿ ಹಣವನ್ನ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಬಿಡುಗಡೆಯನ್ನ ಮಾಡಲಾಗಿದೆ ವೀಕ್ಷಕರೇ. ಸೊ ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಟಕಾಟಕ್ ಅಂತ ಹಣ 2,000 ರೂಪಾಯಿ ಬರ್ತಾ ಇರುತ್ತೆ. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಹಾಕಲಾಯಿತು, ಸೆಪ್ಟೆಂಬರ್ ವರೆಗೂ ಹಾಕಲಾಗಿತ್ತು. ಈಗ ಅಕ್ಟೋಬರ್ ತಿಂಗಳದ್ದು 27ನೇ ಕಂತು ಹಾಕಲಾಯಿತು. ಈಗ 28 ನವೆಂಬರ್ ಮತ್ತು 29 ಡಿಸೆಂಬರ್ ಹಾಗೂ 30ನೇ ಕಂತು ಜನವರಿದ್ದು ಯಾವಾಗ ಹಾಕ್ತೀರಾ ಅಂದ್ರೆ ಅಕ್ಟೋಬರ್ ವರೆಗೂ ಹಾಕಿದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಇನ್ನು 3 ಕಂತು 6,000 ರೂಪಾಯಿ ಯಾವಾಗ ಹಾಕ್ತೀರಾ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾರೆ. ಅದೇ ತರ ಇದನ್ನ ಕಂತಿನ ಮೂಲಕ ಹಾಕ್ತಾ ಇದ್ದೀವಿ, ಈ ತಿಂಗಳು ಆ ತಿಂಗಳು ಅಂತ ಇಲ್ಲ, ನಾವು ಕಂತಿನ ಮೂಲಕ ಹಣವನ್ನ ಹಾಕ್ತಾ ಇದೀವಿ, ಪ್ರತಿ ಕಂತು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. ಇನ್ನು 2,000 ರೂಪಾಯಿ ಎದಕ್ಕೆ ಬರಲ್ಲ, 1,800 ರೂಪಾಯಿ ಎದಕ್ಕೆ ಬರುತ್ತೆ, 200 ರೂಪಾಯಿ ಹಣ ಎದಕ್ಕೆ ಕಟ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ನಿಮ್ಮನ್ನ ಸದಸ್ಯರಾಗಿ ಮಾಡಿದ್ರೆ ಅಥವಾ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದಸ್ಯರಾಗಿ ಭಾಗವಹಿಸಿದ್ರೆ ಅವಾಗ ನಿಮಗೆ 2,000 ರೂಪಾಯಿಯಲ್ಲಿ 200 ರೂಪಾಯಿ 6 ತಿಂಗಳವರೆಗೂ ಕಟ್ ಅನ್ನ ಮಾಡಿಕೊಳ್ಳಲಾಗುತ್ತೆ. ಎದಕ್ಕಂದ್ರೆ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಸದಸ್ಯರಾಗಬೇಕಂದ್ರೆ 200 ರೂಪಾಯಿ ಪ್ರತಿ ತಿಂಗಳು ಹಣವನ್ನು ಡೆಪಾಸಿಟ್ ಮಾಡಬೇಕು. ಸರ್ಕಾರವೇ 2,000 ರೂಪಾಯಿಯಲ್ಲಿ ನಿಮ್ದು 200 ರೂಪಾಯಿ ನಿಮ್ಮ ಹೆಸರಿನಲ್ಲಿ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಎಕ್ಸ್ಟ್ರಾ ಅಂದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಆಡ್ ಮಾಡುತ್ತೆ. ಅಂದ್ರೆ ನಿಮಗೆ 2,000 ರೂಪಾಯಿ ಬದಲಾಗಿ 1,800 ರೂಪಾಯಿ ಬಂದ್ರೆ
ಅದರಲ್ಲಿರೋ 200 ರೂಪಾಯಿ ನಿಮ್ಮ ಹೆಸರಿನಲ್ಲಿ ಭದ್ರವಾಗಿರುತ್ತೆ, ಏನೂ ಕೂಡ ಆಗಲ್ಲ. ಅದನ್ನ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. 6 ತಿಂಗಳವರೆಗೂ ಮಾತ್ರ. 7ನೇ ತಿಂಗಳಿನಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದಲೇ 30,000 ರೂಪಾಯಿ ಹಿಡಿದು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬನ್ನಿ, ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ಭೀಕರ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಹೋರ್ಮಸ್ ಜಲಸಂಧಿ ಕೂಡ ಈಗಾಗಲೇ ಇರಾನ್ ದೇಶದವರು ಬಂದ್ ಮಾಡಿದ್ದು, ಭಾರತ ಸೇರಿದಂತೆ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಕಚ್ಚಾ ತೈಲ, ಅನಿಲ ಪೂರೈಕೆಯಲ್ಲಿ ಭಾರಿ ವೃತ್ತಿವಾಗ್ತಾ ಇದೆ. ಇದರ ಬೆನ್ನಲ್ಲೇ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೂಡ ಕಡಿತವಾಗ್ತಾ ಇದೆ ಅಂತ ವೀಕ್ಷಕರೇ. ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಅಡುಗೆ ಹೇಗ್ ಮಾಡಬೇಕು ಅಂತ ಗ್ಯಾಸ್ ಸಿಲಿಂಡರ್ ದಾರರು ವಿತರಣೆ ಮಾಡದೆ ಹೋದ್ರೆ, ಸರ್ಕಾರ ಗ್ಯಾಸ್ ಸಿಲಿಂಡರ್ ಕೊಡದೆ ಹೋದ್ರೆ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಸೋಮವಾರದಿಂದ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ದಿಢೀರನೆ ಸ್ಥಗಿತ ಮಾಡಲಾಗಿದ್ದು, ಈ ಹಿನ್ನೆಲೆ ಬೆಂಗಳೂರಲ್ಲೂ ಕೂಡ ಹೋಟೆಲ್ಗಳ ಸಂಘವು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಈ ವೃತ್ತಿಯಿಂದ ದಿನನಿತ್ಯದ ಊಟಕ್ಕಾಗಿ ಹೋಟೆಲ್ಗಳ ಮೇಲೆ ಅವಲಂಬಿತವಾಗಿರುವ ಸಾಮಾನ್ಯ ಜನರು, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು ಹಾಗೂ ವೈದ್ಯಕೀಯ ವೃತ್ತಿಪರರಿಗೆ ತೊಂದರೆ ಉಂಟಾಗಲಿದೆ ಎನ್ನುವ ಆಕ್ರೋಶಗಳು ಕೇಳಿ ಬಂದಿವೆ. ಇನ್ನು ಗ್ಯಾಸ್ ಸಿಲಿಂಡರ್ ಸರಬರಾಜಿನ ಕೊರತೆಯಿಂದಾಗಿ ನಗರದೆಲ್ಲೆಡೆ ಇರುವ ಹೋಟೆಲ್ಗಳು ನಾಳೆಯಿಂದ ಮುಚ್ಚಲ್ಪಡಬಹುದು. ಅಂದ್ರೆ ಗ್ಯಾಸ್ ಸಿಲಿಂಡರ್ ಖಾಲಿ ಆದ್ರೆ ಏನಾದ್ರೂ ಮಾಡ್ಬೇಕು ಹೇಳಿ. ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಇಡ್ಲಿ ಹೇಗ್ ಮಾಡ್ಬೇಕು, ದೋಸೆ ಹೇಗ್ ಮಾಡ್ಬೇಕು, ಪುರಿ ಹೇಗ್ ಮಾಡ್ಬೇಕು, ಅನ್ನ ಸಾಂಬಾರ್ ಯಾವ ತರ ಮಾಡ್ಬೇಕು, ಚಪಾತಿ ಯಾವ ತರ ಮಾಡ್ಬೇಕು. ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಹೋಟೆಲ್ಗಳು ಬಂದ್ ಮಾಡೋದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೋಟೆಲ್ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇರಾನ್ ಇಸ್ರೇಲ್ ವಾರದಿಂದ ಗ್ಯಾಸ್ ಸಿಲಿಂಡರ್ ಗಳ ಪೂರೈಕೆಯಲ್ಲಿ ವೃತ್ತಿ ಉಂಟಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ. ಹೋಟೆಲ್ ಬಂದ್ ಮಾಡಲು ಮಾಲೀಕರು ರೆಡಿ ಇಲ್ಲ, ಆದ್ರೆ ಬೇರೆ ಆಪ್ಷನ್ ಇಲ್ಲ. ಸರ್ಕಾರದಿಂದ ಅಂಡೆಯಿಂದ ಹೋಟೆಲ್ ಬಂದ್ ಮಾಡೋ ಅವಶ್ಯಕತೆ ಇದೆ. ಕೇಂದ್ರ ಮಂತ್ರಿಗಳಿಗೆ ಸಂದೇಶ ರವಾನೆ ಮಾಡಿದ್ದೇವೆ. ಹೋಟೆಲ್ ಗ್ಯಾಸ್ ಅಗತ್ಯ ಇದೆ, ಹೀಗಾಗಿ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯವಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಈಗಾಗಲೇ 65 ರೂಪಾಯಿಷ್ಟು ಏರಿಕೆ ಮಾಡಿದ್ರು ಕೂಡ ಓಕೆ, ಹಣ ಏರಿಕೆ ಮಾಡಿದ್ರು ಪರವಾಗಿಲ್ಲ, ಗ್ಯಾಸ್ ಸಿಲಿಂಡರ್ ಕೊಡಿ ಅಂತ ಹೋಟೆಲ್ ಮಾಲೀಕರ ಸಂಘದಿಂದ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು. ಹಾಗಾದ್ರೆ ಗ್ಯಾಸ್ ಸಿಲಿಂಡರ್ ಮತ್ತೆ ಈಗ 60 ರೂಪಾಯಿ ದುಬಾರಿ ಆಗಿದ್ದು ನಿಮ್ಗೆ ಗೊತ್ತಿರಬಹುದು. ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ 60 ರೂಪಾಯಿ ಏರಿಕೆ ಆಗಿದ್ರೆ, ಹೋಟೆಲ್ ನಲ್ಲಿ ಸಿಲಿಂಡರ್ ಗಳ ಬಳಸೋ ದರ 115 ರೂಪಾಯಿಷ್ಟು ಏರಿಕೆ ಆಗಿದೆ ವೀಕ್ಷಕರೇ. ಅಂದ್ರೆ ಹೋದ ವಾರ ಇದ್ದ ಬೆಲೆ ಈ ವಾರ ತುಂಬಾ ಚೇಂಜ್ ಆಗಿದೆ. 855 ರೂಪಾಯಿ ಇತ್ತು ಬೆಲೆ ಮನೆ ಬಳಸೋ ಗ್ಯಾಸ್, ಇವತ್ತು 915 ರೂಪಾಯಿ, 60 ರೂಪಾಯಿ ಏರಿಕೆ ಆಗಿದೆ. ಇನ್ನು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ 1843 ರೂಪಾಯಿ ಇದ್ದದ್ದು 1958 ರೂಪಾಯಿ ಇಲ್ಲಿ ಆಗಿರುವಂತದ್ದು. 115 ರೂಪಾಯಿ ಅಂಗಡಿಗಳಲ್ಲಿ ಹೋಟೆಲ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಇನ್ನು ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಅಭಾವ ಕೂಡ ಶುರುವಾಗುತ್ತಾ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ. ಹೌದು, ಕಚ್ಚಾ ತೈಲ ಘಟಕಗಳ ಮೇಲೆ ಇಸ್ರೇಲ್, ಅಮೆರಿಕ ಕೂಡಿ ಇರಾನ್ ದೇಶದಲ್ಲಿ ದಾಳಿ ಮಾಡಲಾಗ್ತಾ ಇದೆ. ಕಚ್ಚಾ ತೈಲ ಪೂರೈಕೆ ರದ್ದಾದ್ರೆ, ಕ್ರೂಡ್ ಆಯಿಲ್ ಕೂಡ ಬರಲಿಲ್ಲ ಅಂದ್ರೆ ಪೆಟ್ರೋಲ್ ಡೀಸೆಲ್ ಅಭಾವ ಕೂಡ ಶುರುವಾಗುತ್ತಾ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ. ಆದ್ರೆ ಚಿಂತೆ ಮಾಡೋದು ಬೇಡ. ಮುಂದಿನ 30-40 ದಿನಗಳ ಕಾಲ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕುವಷ್ಟು ಸಾಕಷ್ಟು ಸ್ಟಾಕ್ ಇದೆ ಅಂತಾನೂ ಕೂಡ ಕೇಂದ್ರ ಸರ್ಕಾರದವರು ಮತ್ತು ಪೆಟ್ರೋಲ್ ಮಾಲೀಕರ ಸಂಘವು ಕೂಡ ಜನರಿಗೆ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಆದ್ರೆ ದಿಢೀರನೆ ಕ್ರೂಡ್ ಆಯಿಲ್ ದರ ಭಾರಿ ಒಂದು ಏರಿಕೆ ಆಗಿದೆ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ಬಹುದು. ಯಾವ ತರ ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಯ್ತು ನೋಡಿ, ಅದೇ ತರ ಪೆಟ್ರೋಲ್ ಡೀಸೆಲ್ ಕೂಡ ಏರಿಕೆ ಆಗ್ಬಹುದು. ಆದ್ರೆ ಅಧಿಕೃತ ಮಾಹಿತಿ ಬರಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಅಚ್ಚರಿ ವಿಷಯ ಏನಂದ್ರೆ, ಬಂಗಾರ ಮತ್ತು ಬೆಳ್ಳಿ ದರ ಇಷ್ಟೊತ್ತಿಗೆ 2 ಲಕ್ಷ ರೂಪಾಯಿ ದಾಟಬೇಕಾಗಿತ್ತು ಬಂಗಾರ. ಹಾಗಾದ್ರೆ ಬಂಗಾರ ಬೆಳ್ಳಿ ಏರಿಕೆ ಆಗೋದ್ ಬಿಟ್ಟು ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಮತ್ತೆ 1920 ರೂಪಾಯಿಯಷ್ಟು ಬಂಗಾರದ ಬೆಲೆ ಶನಿವಾರಕ್ಕೆ ಕಂಪೇರ್ ಮಾಡಿದ್ರೆ ಸೋಮವಾರ ಇಳಿಕೆ ಆಗಿದ್ದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಭಾರತೀಯ ಷೇರು ಮಾರುಕಟ್ಟೆ ಕೂಡ ಭಾರಿ ಒಂದು ಕುಸಿತ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. 30 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತಾನೂ ಕೂಡ ಅಪ್ಡೇಟ್ ಬರ್ತಾ ಇದೆ. ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿ ದರವೂ ಕೂಡ ಇಲ್ಲಿ ಇಳಿಕೆ ಆಗಿದೆ. ಏರಿಕೆ ಆಗ್ಬೇಕಾಗಿತ್ತು, ಆದ್ರೆ ಇಳಿಕೆ ಆಗಿದ್ದು ಒಂದು ಆಶ್ಚರ್ಯಕರ. ಯುದ್ಧಗಳು ಪ್ರಾರಂಭವಾದಾಗ ಜನರು ಸೇಫ್ ಅಸೆಟ್ ಅಂದ್ರೆ ಸೇಫ್ ಹೆವನ್ ಅಂತ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರೆ. ಆದ್ರೆ ಈ ಬಾರಿ ಎಲ್ಲಾ ಕೂಡ ಉಲ್ಟಂ ಪಲ್ಟ ಆಗಿದೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ 1960 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ನಿನ್ನೆ 1,63,640 ರೂಪಾಯಿ ಇದ್ದದ್ದು ಇವತ್ತು 1,61,680 ರೂಪಾಯಿ ಆಗಿದೆ. 2,000 ರೂಪಾಯಿಷ್ಟು ಬಂಗಾರದ ಬೆಲೆ ಇಳಿಕೆ ಕಂಡಿದೆ ವೀಕ್ಷಕರೇ. ಇನ್ನು ಬೆಳ್ಳಿ ದರವೂ ಕೂಡ 5,000 ರೂಪಾಯಿ ಕುಸಿತ ಕಂಡಿದೆ. ಯುದ್ಧಗಳು ಪ್ರಾರಂಭವಾದ ನಂತರ ಇಂಡಸ್ಟ್ರಿಯಲ್ ಗಳಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಸೊ ಬಂಗಾರ ಮತ್ತು ಬೆಳ್ಳಿ ದರ ಎರಡೂ ಕೂಡ ಇಲ್ಲಿ ಇಳಿಕೆ ಆಗಿದೆ. ಬೆಳ್ಳಿ ಕೇವಲ ಒಂದು ಸೇಫ್ ಅಸೆಟ್ ಮಾತ್ರ ಅಲ್ಲ, ಒಂದು ಇಂಡಸ್ಟ್ರಿಯಲ್ ಮೆಟಲ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೇ. 5,000 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 2,85,000 ರೂಪಾಯಿ ಇದ್ದದ್ದು ಈಗ
80,000 ರೂಪಾಯಿ ಆಗಿದೆ. ಮತ್ತೆ ನೀವು ಕೂಡ ಬಂಗಾರ ಬೆಳ್ಳಿ ಖರೀದಿ ಮಾಡಬೇಕಂದ್ರೆ ಹಾಲ್ ಮಾರ್ಕ್ ಇದ್ದ ಬಂಗಾರವನ್ನೇ ಖರೀದಿ ಮಾಡಿ ವೀಕ್ಷಕರೇ. ಎದಕ್ಕಂದ್ರೆ ಕೇಂದ್ರ ಸರ್ಕಾರದ ಹೊಸ ನಿಯಮ ಕೂಡ ಇಲ್ಲಿ ಇರುವಂತದ್ದು. ಹೀಗಾಗಿ ನೀವೇನಾದ್ರೂ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತೆಗೆದುಕೊಂಡ್ರೆ ಅದರಲ್ಲಿ ನಿಮಗೆ ಮೋಸ ಕೂಡ ಆಗ್ಬಹುದು. ಎದಕ್ಕಂದ್ರೆ ಬಂಗಾರದಲ್ಲಿ ಏನೋ ಮಿಕ್ಸ್ ಮಾಡಿ ಮಾರಾಟ ಕೂಡ ಮಾಡಿರ್ತಾರೆ. ಇಂತಹ ಸುದ್ದಿಗಳು ಕೂಡ ತುಂಬಾ ವೈರಲ್ ಆಗಿವೆ. ಸೊ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬಂಗಾರ ಬೆಳ್ಳಿ ಖರೀದಿ ಮಾಡುವಾಗ ಹಾಲ್ ಮಾರ್ಕ್ ಅನ್ನ ಕಡ್ಡಾಯವಾಗಿ ನೀವು ಚೆಕ್ ಅನ್ನ ಮಾಡಿಕೊಳ್ಳಿ, ನಂತರ ನೀವು ಖರೀದಿ ಮಾಡಬಹುದು ವೀಕ್ಷಕರೇ. ಮತ್ತೆ ನಿಮ್ಮ ಪ್ರಕಾರ 10 ಗ್ರಾಮ್ ಬಂಗಾರದ ಬೆಲೆ ಎಷ್ಟಾಗಬೇಕು ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಬೇಕು ಅಂತ ನಮಗೆ ಬೇಗನೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ರೇಷನ್ ಕಾರ್ಡ್ ಫಲಾನುಭವಿಗಳಿಗೂ ಕೂಡ ದೊಡ್ಡ 2 ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಯಾರಿಗೆಲ್ಲ ದಂಡಾಸ್ತ್ರವನ್ನ ಹಾಕಲಾಗುತ್ತೆ ಅಂದ್ರೆ ದಂಡ ಹಾಕಲು ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. ಒಟ್ಟು 20 ಲಕ್ಷ ಜನರು ಈ ಒಂದು BPL ಕಾರ್ಡ್ ಇಂದ APL ಕಾರ್ಡ್ಗೆ ಆಗಿದ್ದಾರೆ. ಅಂದ್ರೆ 20 ಲಕ್ಷ ಜನರು BPL ಕಾರ್ಡ್ ಅನ್ನ ಕಳೆದುಕೊಂಡಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ತುಂಬಾ ಜನರು ನಕಲಿ ದಾಖಲೆ, ಸುಳ್ಳು ದಾಖಲೆ ಕೊಟ್ಟು BPL ಕಾರ್ಡ್ ಪಡೆದುಕೊಂಡಿದ್ದಾರೆ ನೋಡಿ. ಅವರಿಗೆಲ್ಲರಿಗೂ ಕೂಡ ಸರ್ಕಾರ ಈಗ ದಂಡ ಹಾಕೋದ್ರ ಮೂಲಕ ಅವರಿಗೆ ಬಿಸಿಯನ್ನ ಮುಟ್ಟಿಸಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಯಾರೆಲ್ಲ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿದಾರರು ಇಷ್ಟು ವರ್ಷ BPL ಕಾರ್ಡ್ ಪಡೆದುಕೊಂಡು ಪಡಿತರವನ್ನ ಪಡೆದುಕೊಂಡಿದ್ದಾರೆ ನೋಡಿ, ಅವರಿಂದಲೂ ಕೂಡ ಈಗ ಆಗುವಷ್ಟು ಅಂದ್ರೆ ಎಷ್ಟು ಈಗ ಪಡೆದುಕೊಂಡಿದ್ದಾರೆ ಪಡಿತರಾದಷ್ಟೇ ಲೆಕ್ಕವನ್ನ ಮಾಡಿಕೊಂಡು ಮಾರುಕಟ್ಟೆ ಬೆಲೆಗೆ ಅವರನ್ನ ಇಲ್ಲಿ ದಂಡವನ್ನ ಹಾಕಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು BPL ಕಾರ್ಡುಗಳನ್ನ ಈಗ ಕಳೆದುಕೊಂಡಿದ್ದಾರೆ, ಅವರನ್ನು ಕೂಡ ಗುರುತಿಸಿ ದಂಡವನ್ನ ಹಾಕಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು 6-12 ತಿಂಗಳಿಂದ ಯಾರು ಪಡಿತರ ಪಡೆದುಕೊಂಡಿಲ್ಲ ನೋಡಿ, ಅವರ BPL ಕಾರ್ಡು ಕೂಡ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ. ಅಕ್ರಮ ಎಸೆದವರಿಗೆ ದಂಡದ ಬಿಸಿ ಅಂತಾನು ಕೂಡ ಹೇಳಲಾಗಿದೆ. ಕೇವಲ ಕಾರ್ಡು ರದ್ದು ಮಾಡೋದ ಮಾತ್ರ ಅಲ್ಲ, ಇಷ್ಟು ದಿನ ಸುಳ್ಳು ಮಾಹಿತಿ ನೀಡಿ ಸರ್ಕಾರದ ಅಕ್ಕಿಯನ್ನ ತಿಂದವರಿಗೆ ಹಣ ವಸೂಲಿಗೆ ಇಲಾಖೆ ಈಗ ಮುಂದಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಇದೇ ಒಂದು ಏಪ್ರಿಲ್ 1ರಿಂದ ಇಂದಿರಾ ಕಿಟ್ ವಿತರಣೆ ಕೂಡ ಶುರುವಾಗ್ತಾ ಇದೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಫ್ರೀಯಾಗಿ ಕೊಡಲಾಗುತ್ತೆ. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ ವೀಕ್ಷಕರೇ. ಇಂದಿರಾ ಕಿಟ್ ರಾಜ್ಯದಂತ ಕೊಡಲಾಗುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಎಲ್ಲ ತಾಲೂಕು ಹಳ್ಳಿಗಳಲ್ಲೂ ಕೂಡ ಕೊಡಲಾಗುತ್ತೆ. ಪ್ರತಿಯೊಂದು ಕುಟುಂಬಕ್ಕೂ ಒಂದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಇವತ್ತಿಗೆ ಇಷ್ಟ ಆಗುತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.